ನಾನು ಸುಮಾರು ಸೋಲೋ ರೈಡ್ ಮಾಡಿದ್ದೀನಿ. ಹಾ ಈಗ ಹೋದಾಗ ಹಿಂಗೇನೆ ಯಾರು ಗೊತ್ತಿರಲ್ಲ, ಪರಿಚಯ ಮಾಡ್ಕೊಂಡು ಆರಾಮಾಗಿರ್ತೀನಿ. ಅಷ್ಟೇ, ಅದೇ ಏನಕ್ಕಾತರ ವೈಟ್ ಅಂತನಾ? ವೈಟ್ ಗಾಡಿ ಯಾವ ಕಡೆ ಇದು ಮಾಡುತ್ತೆ ಆ ಕಡೆ ವೈಟ್ ಜಾಸ್ತಿ ಇರುತ್ತೆ. ವರ್ಲ್ಡ್ ಅಲ್ಲೇ ಇಲ್ವಾ, ಇಲ್ಲ ಇಂಡಿಯಾದಲ್ಲಿ ಇಲ್ವಾ? ಈ ವರ್ಷದ ಒಂದು ಮೊದಲನೇ ಸೋಲೋ ರೈಡ್ ಅಂದ್ರೆ ಹಾಯ್ ನಮಸ್ಕಾರ ವೀಕ್ಷಕರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ತುಂಬಾ ದಿವಸ ಆಯ್ತು ಆಕ್ಚುಲಿ ನಾನು ಸೋಲೋ ರೈಡ್ ಹೋಗಿ. ಅಂದ್ರೆ ಒಂದು ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಅಪ್ಪಾಜಿ ಇದ್ದಾಗ ಹೋಗ್ತಾ ಇದೆ ಸೋಲೋ ರೈಡ್ ಎಲ್ಲ. ಸೊ ಅದಾದ್ಮೇಲೆ ಜಾಸ್ತಿ ಗ್ರೂಪ್ ರೈಡೇ ಮಾಡ್ಕೊಂಡು ಬಂದೆ, ಯಾಕಂದ್ರೆ ಸೇಫ್ಟಿ ಫಸ್ಟ್ ಅಲ್ಲ. 2 ವರ್ಷ ಆದ್ಮೇಲೆ ಇವತ್ತು ಸೋಲೋ ರೈಡ್ ಹೋಗ್ತಾ ಇದ್ದೀನಿ ನಾನು. ಸೊ ನಾನು ಹೋಗ್ತಾ ಇರೋದು ಕನಕುಂಡ. ಆಲ್ರೆಡಿ ನಾನು ಕನಕುಂಡ ಹೋಗಿದ್ದೀನಿ ಹೋದ ವರ್ಷನೇ. ಸೊ ಅದೇನು ಜಾಸ್ತಿ ಏನು ಬ್ಲಾಗ್ ಏನು ಮಾಡಕ್ ಹೋಗಿಲ್ಲ, ಜಸ್ಟ್ ಒಂದು ರೈಡ್ ಹೋಗಿ ಬಂದಿರೋದು ಅಷ್ಟೇ. ಆದಲ್ಲಿ ಈ ಸ್ಯಾಟಲೈಟ್ ಟೌನ್ ರೋಡ್ ಅಂತ ಹೊಸದಾಗಿದೆ ಅಪ್ಪ. ಹೊಸಕೋಟೆಯಿಂದ ದೇವನಹಳ್ಳಿ ರೂಟ್ ಹೋಗೋದು ರೂಟು. ಇದಾಗಿದೆ, ಜಾಸ್ತಿ ಚೆನ್ನಾಗಿ ಇಲ್ಲ. ಯಾಕಂದ್ರೆ 7 ಬೇರೆ ಕಡೆ ಎಲ್ಲ ವೀಕೆಂಡ್ ಫುಲ್ಲು ರಶ್ ಆಗ್ಬಿಡುತ್ತೆ. ಈ ಹೈವೇಗಳೆಲ್ಲ ಜಾಸ್ತಿ ರೋಡ್, ಈ ಕಾರು ಟ್ರಕ್ ಎಲ್ಲ ಕಾಡ್ತದೆ ಆವಾಗಲೇ. ಸೊ ಇಲ್ಲಿ ಅಷ್ಟೊಂದೇನಿಲ್ಲ, ಪರವಾಗಿಲ್ಲ. ಇನ್ನ ಬೇರೆ ಕೊಟ್ಟಾಗ ಕರೆಕ್ಟಾಗಿ ಒಂದು 80 ಕಿಲೋಮೀಟರ್, ಪರವಾಗಿಲ್ಲ. 1 ಅವರ್ ತೋರಿಸ್ತಾ ಇದೆ. ನಾನು ಮನೆ ಬಿಟ್ಟಿರೋದು ಕರೆಕ್ಟಾಗಿ ಒಂದು 7-10. ಇವಾಗ ಕರೆಕ್ಟಾಗಿ 8-11 ಆಯ್ತು ಟೈಮ್. 1 ಅವರು ಅಂದ್ರೆ 2 ಅವರ್ ಸಾಕ ಕನಿಕೊಂಡಾಗೆ ನಮ್ಮ ಮನೆಯಿಂದ. ಈ ರೋಡಲ್ಲಿ ನಾಯಿ ಸುತ್ತಿ ಬಿದ್ದಿರೋದಲ್ಲ, ಮೈಯೆಲ್ಲ ಜುಮ್ಮನ್ಬಿಡತ್ತೆ. ಕರ್ನಾಟಕದಲ್ಲಿ ಇದೀನಿ ಇನ್ನ ನಾನು. ಅಯ್ಯೋ ಅಂದ್ರ ಬಾರ್ಡರ್ ಹೋಗ್ಬಿಟ್ರೆ ಸಾಕು, ಫುಲ್ಲು ಒಂಥರ ಸೆಕೆಯಲ್ಲಿ. ಯಾಕಂದ್ರೆ ಹೋದ ತಿಂಗಳು ಮಂತ್ರಾಲಯ ಹೋಗಿ ಬಂದಿವಲ್ಲ, ಇಲ್ಲಿ ತುಂಬಾ ಕೂಲಾಗಿತ್ತು. ಅದು ನೈಟ್ ಟೈಮ್, ಅಲ್ಲಿ ಮಿಡ್ ನೈಟ್ ಒಂಥರ ಸೆಕೆ, ಒಂಥರ ಮೈಯೆಲ್ಲ ಅಂತಂತಾಗೋಯ್ತು. ಅಲ್ಲ ಇವತ್ತ ಬಿಡ್ತಾರ ಅದನ್ನ. ಯಾರಾದ್ರೂ ಒಬ್ರು ಹೋಗ್ರೋ ಬೇಗ ಮುಂದೆ, ಯಾರಾದ್ರೂ ಒಬ್ರು ಹೋಗ್ರ. ಇವನು ಹೋಗ್ತದೆ. ಆಕ್ಚುಲಿ ನಾನು ತುಂಬಾ ದಿವಸ ಆಯ್ತು ಸೋಲೋ ರೈಡು. ಇದಕ್ಕಿಂತ ಮುಂಚೆ ಗಾಡಿ ಫಸ್ಟ್ ತಗೊಂಡೋವಾಗ ಕೇಕ್ ಕುಡಿಗೆ ಹೋಗಿದ್ದೆ ನಾನು. ಅದೇನು ನಮ್ದೇನು ಬ್ಲಾಗ್ ಮಾಡಿಲ್ಲ, ಜಸ್ಟ್ ಮೆಮೊರಿಗೋಸ್ಕರ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಮುಂಚೆ. ಆದ್ರೆ ಜಾಸ್ತಿ ಮುಂಚೆ ಎಲ್ಲ ರೈಡ್ ಹೋಗ್ತಾ ಇದೆ ಅಂದ್ರೆ ಮೆಮೊರೀಸ್ಗೋಸ್ಕರ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಈ ಬ್ಲಾಗ್ ಮಾಡ್ಬೇಕು ಅಂತ ಅದೇನು ಅಷ್ಟೊಂದು ಇಂಟ್ರೆಸ್ಟ್ ಇದ್ದಿಲ್ಲ. ಇವಾಗ ಸ್ವಲ್ಪ ರೆಕಗ್ನೈಸ್ ಮಾಡ್ತಾವ್ರೆ ಎಲ್ಲಾದ್ರೂ ಹೋದ್ರು. ಸ್ವಲ್ಪ ಪ್ಲಾನ್ಸ್ ಇದೆ ಸೋಲೋ ಹೋಗೋದಲ್ಲ. ಮೇನು ಟೈಮು ಮತ್ತು ಹೆಲ್ತ್ ನಮ್ಗೆ ಸಪೋರ್ಟ್ ಇದ್ರ
ಆರಾಮಾಗಿ ಮಾಡ್ತಾ ಇರ್ಬೋದು. ಹಾಗೆ ಗ್ರೂಪ್ ರೈಡ್ ಮಾಡ್ತಾ ಇರ್ಬೋದು. ಒಂದು ಗ್ರೂಪ್ ರೈಡ್ ಬಂದ್ರೆ ಜಾಲಿಯಾಗಿ ಮಾತಾಡ್ಕೊಂಡು ಹೋಗ್ಬೋದು. ಅದು ಒಂದು ಮಿಸ್ ಮಾಡ್ಕೊಡ್ತೀವಿ ನಾವು. ಸೋಲೋ ರೈಡ್ ಬಂದ್ರೆ ಅದೇ ಮೇನು, ಯಾರೋ ಸಿಗಲ್ಲ ಮಾತಾಡಕ್ಕೆ. ಅದು ಒಂದು ನನಗೆ ಒಂಥರ ಜೋರು ಜಾಸ್ತಿ. ಅದಕ್ಕೆ ನಾನು ಎಲ್ಲೋ ನಿಲ್ಸೋದಕ್ಕೆ ಹೋಗಲ್ಲ. ಗ್ರೂಪ್ ರೈಡ್ ಬಂದ್ರೆ ಅರ್ಥಮ ಯಾರಿಗಾದ್ರೂ ಕಾಲ್ ಮಾಡೋದು, ಅವ್ರು ಕರೆಕ್ಟ್ ಮಾಡೋದು, ಇಲ್ಲ ಬ್ಲಾಗರ್ ಇದ್ರೆ ಅವ್ರು ಕರೆಕ್ಟ್ ಮಾಡೋದು, ಆಡ್ಕೊಂಡು ಹೋಗ್ತಾ ಇದೆ. ನಮ್ಗೆ ಈ ಜರ್ನಿ ಲಾಂಗ್ ಅಂತ ಅನ್ಸಲ್ಲ. ಮಾತಾಡ್ಕೊಂಡು ಹೋಗ್ತೀವಲ್ಲ, ಸೊ ನಮ್ಗೆ ಇನ್ನೊಂದು ಸೇಫ್ಟಿ ಕೂಡ. ಇವಾಗ ಫ್ರೆಂಡ್ ಏನಾದ್ರು ಹಂಪು ಇಲ್ಲ ಡಿವೈಡರ್ ಏನಾದ್ರು ಬಂದ್ರು, ಡಿವಿಯೇಷನ್ ಏನಾದ್ರು ಬಂದ್ರು, ಸೊ ಮುಂದೆ ಯಾರು ಇರ್ತಾರಲ್ಲ ಅವ್ರು ಹೇಳ್ತಾರ, ಇಲ್ಲ ಸಿಗ್ನಲ್ ಕೊಡ್ತಾರ ಗ್ರೂಪ್ ರೈಡ್ ಇಲ್ಲ. ಸೊ ಅಲ್ಲಿ ನಮ್ಗೆ ತುಂಬಾ ಸೇಫ್ ಗ್ರೂಪ್ ರೈಡ್ ಇದೆ. ಎಸ್ಪೆಷಲಿ ನನಗೆ ತುಂಬಾ ಸೇಫ್ ಆಗಿರಲ್ಲ ಗ್ರೂಪ್ ರೈಡ್ ಅನ್ನು. ಸೋಲೋ ಜಾಸ್ತಿ ನಾನು ಆಕ್ಚುಲಿ ಸೋಲೋ ಜಾಸ್ತಿ ಪ್ರಿಫರ್ ಮಾಡಲ್ಲ. ಏನಾದ್ರು ಈ ಹತ್ರ ಮನೆ ಹತ್ರ ಅಂದ್ರೆ ಒಂದು 3 hours ಮ್ಯಾಕ್ಸಿಮಮ್ ಈಗ ಹೋಗಕ್ಕೆ ಅಂದ್ರೆ ಆವಾಗ ಹೋಗುತ್ತೆ, ಇಲ್ಲಾಂದ್ರೆ ಹೋಗಲ್ಲ ನಾನು. ಅಲ್ಲ ಇಷ್ಟು ಬೇಗ ಬಾಗಿಪಲ್ಲಿ ಟೋಲ್ ಬಂದ್ಬಿಟ್ಟು ನಾನು 1.5 hour ಅಲ್ಲಿ. ಇಲ್ಲೆಲ್ಲಾದ್ರೂ ಟೀ ಅಂಗಡಿ ಇದೆಯಾ? ಓ ಅಲ್ಲೈತೆ. ಆ ಲಾಡ್ಜ್ ಹತ್ರ ಚೆನ್ನಾಗಿರುತ್ತೆ ಟೀಯಲ್ಲಿ, ಬೆನಕೊಂಡ ಆಚ್ ಹತ್ರ. ಅದೇ ಬೆಸ್ಟ್. ಆಂಧ್ರ ರೀಚ್ ಆದ ಏನು ಬಿಸಿಲು ಏನಿಲ್ಲ, ಹಿಂಗ್ ಬೇಕಾದಂಗೆ ಓಡೋಗ್ತಾರಪ್ಪ ಗಾಡಿಯೆಲ್ಲ. ಒಂದು ಡಿಸಿಪ್ಲಿನ್ ಅನ್ನೋದೇ ಇರಲ್ಲ. ಈ ಜಾಸ್ತಿ ಆಟೋದವರು ಎಲ್ಲಿ ಬೇಕಲ್ಲಿ ನಿಂತ್ಬಿಡ್ತಾರ, ಏನು ನೋಡಲ್ಲ. ಅಂತೂ ಇಂತೂ ಪೆನ್ನಿಕೊಂಡ ಆರ್ಚಿಗೆ ಬಂದೆ ಕರೆಕ್ಟಾಗಿ. ಎಷ್ಟಪ್ಪ 9 o'clock ಟೈಮು. ಪೆನ್ನಿಕೊಂಡ ಇನ್ನೊಬ್ರು UP ಅವ್ರು. ಅವರು ಪೆನ್ನಿಕೊಂಡ ಅಂತ ಹೋಗ್ತಾ ಇರೋದು. ಮೇನಿನ ಹಸುಗಳದೆ ಸ್ವಲ್ಪ ಸ್ಯಾಟರ್ಡೆ ಅಲ್ಲ, ತುಂಬಾ ಜನ ಬರಲ್ಲ, ಫುಲ್ ಪೀಸ್ ಆಗಿರುತ್ತೆ. ಅಲ್ಲಿ ಒಬ್ಬ ಕಾಣಿಸಿದ್ದ, ಅವನೇನೋ ಅಲ್ಲೇ ಆಫ್ ರೋಡ್ ಅಂತ, ಆ ಸೈಡಿಂದ ಬರೋದು ಅವರೆಲ್ಲ ಆಫ್ ರೋಡ್. ಇನ್ನೊಂದು ನಾನು ಸ್ವಲ್ಪ ಲೇಟಾಗಿ ಬಂದಿರೋದು,
ಇವರೆಲ್ಲ ಬೆಳಗ್ಗೆನೆ ಮೇಲೆ ಹೋಗಿ ಬಂದ್ಬಿಡ್ತಾರೆ. ಏನಕ್ಕಂದ್ರೆ ಇಲ್ಲಿ ಫುಲ್ಲು ಬಿಸಿಲಲ್ಲ, ಅದಕ್ಕೆ ಇವರೆಲ್ಲ ಬೆಳಗ್ಗಿಂದ ಹೋಗ್ಬಿಡ್ತಾರೆ. ಓಂ ನಮೋ ವೆಂಕಟೇಶ್ವರ. ಆಕ್ಚುಲಿ ನಾನು ಹೋದ ವರ್ಷನೋ ಅದಕ್ಕಿಂತ ಹೋದ ವರ್ಷ ಏನೋ ನಾನು ಬಂದಿದೆ ಇಲ್ಲೇ ಗ್ರೂಪ್ ರೈಡು. ಓಹೋ ಮೋಸ್ಟ್ಲಿ ಸ್ವಲ್ಪ ಜನ ಮೇಲೆ ಇರ್ತಾರೆ ಅಷ್ಟ. ಏನಕ್ಕಂದ್ರೆ ಇಷ್ಟೊಂದು ಖಾಲಿ ನನಗೆ ಸಾಕು. ಇನ್ನ ವೀಕ್ ಡೇಸ್ ಬರಬೇಕು, ಮಸ್ತಾಗಿರತ್ತೆ ಫುಲ್ಲು ಖಾಲಿ. ಇಲ್ಲಿ ಇನ್ಸ್ಟಾ 360 ಹಾಕೊಂಡ್ಬಿಡೋಣ. ಸೊ ಇನ್ಸ್ಟಾ 360 ಹಾಕೊಂಡೆ ಸೆಲ್ಫಿ ಸ್ಟಿಕ್ ಫೋಟೋ ತಗೊಂಡು ಬರ್ಬೇಕಿತ್ತು. ಅದು ಇದ್ದಿದ್ರೆ ನಾ ಇಲ್ಲಿ ಆಗ್ಬೋದಿತ್ತು, ಉದ್ದಕ್ಕೆ ಮಸ್ತಾಗಿರ್ತಾ ಇತ್ತು. ತುಂಬ ಜನ ಸಾಕಿಲ್ಲೇ ಯೂಟರ್ನ್ ಮಾಡ್ಬೇಡ. ಅದಕ್ಕೆ ನಿಲ್ಲಿಸ್ಬೇಕಾ ನಾವು ನೋಡ್ಕೊಂಡು ನಿಲ್ಸಿದ್ದು. ನಾನು ಇಲ್ಲಿ ನಿಲ್ಸಿದೆ, ನನ್ನ ಗಾಡಿ ಮುಂದೆ ಹೋಗ್ತಾ ಇರುತ್ತೆ. ಅಲ್ಲ ಗೇರಲ್ಲಿ ಲಾಕ್ ಮಾಡೋಕ್ಕಾಗಲ್ಲ ನೀವು? ಗೇರ್ ಹಾಕಿ ಸ್ವಲ್ಪ ಸ್ವಲ್ಪ ಮೂವ್ಮೆಂಟ್ ಆಗ್ತಾ ಇರುತ್ತಲ್ಲ. ಗೇರ್ ಲಾಕ್ರು ಮೂವ್ಮೆಂಟ್ ಆಗುತ್ತೆ. ಆಗಬಾರ್ದು ಆ್ಯಕ್ಚುಲಿ. ಹೌದು. ಅಂದರೆ ನನಗೆ ಹೆವಿ ಇರುತ್ತಲ್ಲ ಗಾಡಿ, ಅದಕ್ಕೆ ಪುಷ್ ಮಾಡುತ್ತೆ. ಅದೇ ಯಾವ ಬೆಂಗಳೂರೇ ನಮ್ಮದು. ಎಲ್ಲೆಲ್ಲಿ ಹೋಗಿದ್ದೀರಾ? ನಾನು ಮಹಾರಾಷ್ಟ್ರ. ಇದೇ ಗಾಡೀಲಿ ಹೋಗಿದ್ದೀರಾ? ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಮಂತ್ ರೈಡ್ ಇದೆ ಅಂಬಾಳಿ ಘಾಟ್ಗೆ. ಹಾಂ, ಸೂಪರ್, ವೆರಿ ನೈಸ್. ತೆಗಿಲ್ಲ, ಹೆಲ್ಪ್ ಮಾಡಲ. ಹಾಂ, ಅವಾಗಲೇ ಹೇಳ್ದೆ ಕ್ರೌಡ್ ಆಯಿತು, ನಾನು ನಿಮ್ಗೆ ಹೇಳ್ದೆ. ಓಕೆ, ಬಾಯ್ ಬಾಯ್. ಬಾಯ್ ಬ್ರೋ, ಇಟ್ ವಾಸ್ ರಿಯಲಿ ನೈಸ್ ಮೀಟಿಂಗ್ ಯು ತೇಜಸ್. ಸೇಮ್ ಸೇಮ್.
ವಿ ವಿಲ್ ಶೋರ್ಲಿ ವಿಲ್ ಮೀಟ್ ಯು. ಓಕೆ ಒಂದು ಸೆಕೆಂಡ್ ಸಿಗೋಣ. ಬಾಯ್ ಬಾಯ್ ಬಾಯ್. ಮೆಸೇಜ್ ಮಾಡ್ತೀನಿ ಬಿಡಿ ನಿಮಗೆ, ಸಿಗೋಣ. ಹೆಂಗಿರು ಬೆಂಗಳೂರು ಇದ್ದಾನೆ, ನೀವು ಎಲ್ಲಿ ಹೋಗೋಣ. ಸಿಕ್ಕಿ ನಾನು ಸುಮಾರು ಸೋಲೋ ರೈಡ್ ಮಾಡಿದ್ದೀನಿ. ಈಗ ಹೋದಾಗ ಹಿಂಗೇನೆ ಯಾರು ಗೊತ್ತಿರಲ್ಲ, ಪರಿಚಯ ಮಾಡ್ಕೊಂಡು ಆರಾಮಾಗಿರ್ತೀನಿ, ತಪ್ಪೇನಿಲ್ಲ. ಒಂದ್ಸತಿ ಮಾತಾಡ್ತಿದ್ರೆ ಗೊತ್ತಾಗುತ್ತೆ ಅವ್ರು ಅಡ್ಜಸ್ಟ್ ಆಗ್ತಾರೋ ಇಲ್ವಾ ಅಂತ. ಆಮೇಲೆ ಹೆಂಗ್ ಗೊತ್ತಾ, ಇಟ್ ಇಸ್ ನಾಟ್ ಅಬೌಟ್ ದ ಬೈಕ್ ನೀವು ಯಾವ್ದು ಯೂಸ್ ಮಾಡ್ತೀರಾ ಅಂತ, ಇಟ್ ಇಸ್ ಅಬೌಟ್ ದ ಪೀಪಲ್. ನಾವು ದುಡಿದ್ರೆ ತಾನೇ ಬೈಕ್ ತಗೊಳಕ್ ಆಗೋದು. ಅಲ್ಲದೆ ನಾವು ಇದರಿಂದಾನೇ ಬಂದಿರೋದು, ಏನು ತೊಂದರೆ ಇಲ್ಲ. ಇನ್ನೊಂದು ಸ್ಪೆಷಲ್ ಗಾಡಿ ಅಲ್ಲ, ಹ್ಯಾಂಡಲ್ ತಿರ್ಸ್ಬಿಟ್ಟು ನೋಡಿ, ತುಂಬಾ ಫ್ರೀ ಇದೆ, ತುಂಬಾ ಫ್ರೀ ಇದೆ. ಈ ಕಡೆ ತಿರ್ಸಿ ಇವಾಗ. ಆಗಲ್ಲ, ಏನಕ್ಕಾತರ ವೆಯ್ಟ್ ಅಂತನಾ? ವೆಯ್ಟ್ ಗಾಡಿ ಯಾವ ಕಡೆ ಇದು ಮಾಡುತ್ತೆ ಆ ಕಡೆ ವೆಯ್ಟ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಅಬ್ಸರ್ವ್ ಮಾಡಿದೀನಿ, ಈ ತರ ಇಬ್ರು ಮೂರ್ನ ಅವ್ರ ಪಾಪ ಕಷ್ಟ ಪಡ್ತಾ ಇರ್ತಾರೆ, ಹಿಂಗ್ ಪುಷ್ ಮಾಡ್ತಾರೆ, ನಾನು ನೋಡಿದೀನಿ. ನಾನು ಏನಕ್ಕಪ್ಪ ಹಿಂಗೆ ಅಂತ ನಾನು ಅನ್ಕೊಂತಾ ಇದ್ದೆ, ಯಾಕಂದ್ರೆ ಗೊತ್ತಿಲ್ವಲ್ಲ. ಇಲ್ಲ ಎಳಿಯತ್ತೆ ಜಾಸ್ತಿ. ಇವಾಗ ಸ್ಟ್ರೈಟ್ ರೋಡ್ ಅಲ್ಲೆಲ್ಲಿ ಹೋದ್ರು ವೀಲ್ಸ್ ಇರತ್ತಲ್ಲ, ಆ ಕಡೆ ವೀಲ್ಸ್ ಇರುತ್ತಲ್ಲ ಪಾಪ, ಒಂದ್ ಸ್ವಲ್ಪ ಲೇನ್ ಶಿಫ್ಟ್ ಮಾಡ್ಬೇಕಾದ್ರು ಒದ್ದಾಡಬೇಕು. ಹೌದು, ನೀವು ಗಾಡಿಯಿಂದ ಇಳಿಯೋದೇ ಇಲ್ಲ ಎಲ್ಲೋದ್ರು. ಇಳಿತೀನಿ ಅಂದ್ರೆ ಗ್ರೂಪ್ ರೈಡ್ ಹೋದ್ರೆ ನನ್ನ ಜೊತೆಗಿದ್ರೆ ಸಪೋರ್ಟ್ ಇರ್ತಾರೆ, ನಾನು ಬೇಡ ಅಂದ್ರೂ ಅವರೇ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನೀವು ಸಪೋರ್ಟ್ ತಗೊಂಡ್ರೆ ನಡಿಬಹುದು. ಅಲ್ಲ, ಸಪೋರ್ಟ್ ಇಬ್ರು ಸಪೋರ್ಟ್ ತಗೊಂಡ್ರೆ ಆರಾಮಾಗಿ ನಡಿತೀನಿ. ಅಂದ್ರೆ ಅವ್ನು 50% ಸ್ಟ್ರೆಂತ್ ಇದೆ ಕಾಲಲ್ಲಿ, ಒಂದು 30% ಇದೆ ಅಷ್ಟೇ. ಅಂದ್ರೆ ನಾವು ಅಕ್ಕ ಪಕ್ಕ ನಿಂತ್ಕೊಂಡು ನಮ್ ಸಪೋರ್ಟ್ ತಗೊಂಡು ನೀವು ನಡ್ಕೊಂಡ್ ಬರ್ಬೋದು, ಅಷ್ಟಿದ್ರೆ ಸಾಕು. ಮತ್ತೆ ಕಾಲಲ್ಲಿ ಆಗ್ಬೇಕಲ್ಲ ಬ್ರೇಕು. ಅಲ್ಲ, ನೀವ್ ಎಷ್ಟು ದೂರ ಬೇಕಾದ್ರೆ ನಡಿಬೋದಾ, ಅಥವಾ ಸ್ವಲ್ಪ ದೂರ ಆದ್ಮೇಲೆ ಕಾಲ್ ನೋವು ಬಂದ್ಬಿಡುತ್ತಾ? ಸುಸ್ತಾಗುತ್ತೆ. ಬಿಕಾಸ್ ಇಸ್ ನಾಟ್ ಯೂಸ್ ಟು ಇಟ್. ಸ್ಟಾಮಿನಾ ಕಡಿಮೆ ಇರುತ್ತೆ ನಮ್ಗೆ. ಅಲ್ಲಿ ಕಾಲ್ ನೋವು ಬರಲ್ಲ, ಸುಸ್ತಾಗತ್ತೆ ಅಷ್ಟೇ. ಬರತ್ತೆ ಇಲ್ಲಿ. ಹೌದಾ? ನನ್ಗೆ ಇಲ್ಲಿ ಮಾತ್ರ ಫೀಲ್ ಆಗತ್ತೆ, ಇದಕ್ಕಿಂತ ಕೆಳಗಡೆ ನನ್ಗೇನು ಫೀಲ್ ಆಗಲ್ಲ. ಇಲ್ಲೆಲ್ಲ ಏನು ಫೀಲ್ ಆಗಲ್ಲ. ಇಲ್ಲ ಇಲ್ಲ, ಮಂಡಿಯಿಂದ ಕೆಳಗೆ ಏನು ಫೀಲ್ ಆಗಲ್ಲ, ಅಷ್ಟೊಂದು ಫೀಲ್ ಆಗಲ್ಲ. ಬಟ್ ಬೆರಳೆಲ್ಲ ಹಿಂಗ ಅನ್ಬೋದು. ಅದೇನಿಲ್ಲ, ಬರೀ ಇಲ್ಲಿಂದ ಫುಲ್ಲು ಒಂಥರ ಜುಮ್ ಇರುತ್ತೆ. ಟ್ರೀಟ್ಮೆಂಟ್ ಇಲ್ವಾ? ವಾಟ್ ಇಸ್ ಇಟ್? ಇದೆಯಾ? ಇಲ್ಲ ಅಂತ ಮಸ್ಕ್ಯುಲರ್ ಡಿಸ್ಟ್ರೋಫಿಗೆ ಇಲ್ಲ. ವರ್ಲ್ಡ್ ಅಲ್ಲೇ ಇಲ್ವಾ, ಇಲ್ಲ ಇಂಡಿಯಾದಲ್ಲಿ ಇಲ್ವಾ? ಎಲ್ಲೂ ಇಲ್ಲ. ಸೊ ಇದು 1 in a million ಅವ್ರಿಗೆ ಬರುತ್ತೆ ಇದು? ಇಲ್ಲ, ತುಂಬಾ ಜನಕ್ಕೆ ಬಂದಿದೆ. ನಮ್ ಕಮ್ಯುನಿಟಿ ಒಂದು ಕಮ್ಯುನಿಟಿ ಇದೆ, ಅದ್ರಲ್ಲಿ ತುಂಬಾ ಜನಕ್ಕೆ ಬಂದಿದೆ. ಏನ್ ರೀಸನ್ ಇಲ್ಲ ಬರೋದು? ಅಂದ್ರೆ ಕೆಲವರು ಈ ಫ್ಯಾಮಿಲಿಯಲ್ಲಿ ಅಂದ್ರೆ ಈ ಬ್ರದರ್ಸ್ ಸಿಸ್ಟರ್ಸ್ಗೆ ಆತರ. ಅಲ್ಲ, ಅದಕ್ಕೆ ಸೈಂಟಿಫಿಕಲಿ ಏನ್ ಹೇಳ್ತಾರೆ? ಸೈಂಟಿಫಿಕಲಿ ಅವರು ಏನ್ ಹೇಳ್ತಾರೆ, ಮಸಲ್ಸ್ ವೀಕ್ ಆಗಿದೆ, ಸೊ ನೋವ್ಸ್ ಎಲ್ಲ ಚೆನ್ನಾಗಿದೆ, ಮಸಲ್ಸ್ ವೀಕ್ ಆಗಿದೆ ಅಂತ ಹೇಳ್ತಾರೆ. ಸೊ ಸ್ಪೈನಲ್ ಕಾರ್ಡ್ ಅಲ್ಲಿ ಪ್ರಾಬ್ಲಮ್ ಇದೆ, ಬ್ಲಾಕೇಜ್ ಇದೆ ಅಂತ ಹೇಳ್ತಾರೆ. ಆಪರೇಷನ್ ಮಾಡಿ ಏನೋ ಅದು ಮಾಡಿದ್ರೆ ಇನ್ನೂ ರಿಸ್ಕ್. ಇವಾಗ ಏನು ಕೂತ್ಕೊಂಡಿರ್ತೀನಲ್ಲ ಅದನ್ನು ಆಗಲ್ಲ. ಇವಾಗೇನ್ ಕೈ ಎಲ್ಲ ಎತ್ತಿತ್ತೀನಲ್ಲ ಅದನ್ನು ಆಗಲ್ಲ. ನಂದು ಇವಾಗ 28. ಬಿಡಿ ಸರ್, ತಲೆ ಕೆಡ್ಸ್ಕೊಳ್ಬೇಕು, ಖುಷಿಯಾಗಿದೆ. ತಲೆ ಕೆಡ್ಸ್ಕೊಳಲ್ಲ ನಾನು, ಸುಮ್ಮನೆ ನನ್ನ ಪಾಡಿಗೆ ಮೂಡ್ ಇದ್ಯಾ ರೈಡ್ ಮಾಡ್ತೀನಿ ಅಷ್ಟೇ. ಅಷ್ಟೇ, ಅದೇ ನೆಮ್ಮದಿ, ಒಳ್ಳೆ ರಿಲ್ಯಾಕ್ಸ್ ಆಗಿ ಬರ್ಬೋದು. ಹಾಡ್ ಕೇಳ್ಕೊಂಡು ಆರಾಮಾಗಿ ಬನ್ನಿ ಅಷ್ಟೇ. ಆರಾಮಾಗಿ 120 ಕ್ರೂಸಿಂಗ್ ಇಲ್ಲಿ ಇರುತ್ತೆ ಅಷ್ಟೇ. ಸ್ಪೀಡ್ ಮುಖ್ಯ ಅಲ್ಲ ಸರ್, ನೀವು ಆರಾಮಾಗಿ, ನಾವು ಏನಿಲ್ಲ ಇನ್ನೊಂದು ಗಾಡಿ ನಾನು 2 ಅವರ್ ಹೋದ್ರೆ ನೀವು 3 ಅವರ್ ಬರ್ತೀರಾ ಅಷ್ಟೇ, ಅಂದ್ಬಿಟ್ರೆ. ಅಲ್ಲ, ಈ ಗಾಡಿ ನೋಡ್ದೆ ಅಲ್ಲಿ, ಎಲ್ಲಿ? ಅಲ್ಲಿ ಬರ್ತಾ. ಹೌದಾ? ಎಲ್ಲಿ ನೋಡಿದ್ರಿ? ಅಂದ್ರೆ ದೇವನಹಳ್ಳಿ ಆದ್ಮೇಲೆ ಅಲ್ಲಿ ನೋಡಿದೆ. ಅದೇ ಹೇಳಿದ್ದೆ ನಾ, ಅಲ್ಲಿ ನಿಲ್ಸಿದ್ವಿ, ಬಿಗ್ ಬೇ ಹತ್ರ ನಿಲ್ಸಿದ್ವಿ, ನೀವು ಇಲ್ಲಿಗೆ ಬಂದಿದ್ದೀರಾ ಅಷ್ಟೇ. 1 hour ಡಿಫ್ರೆನ್ಸ್ ಅಲ್ಲಿ ಬರ್ತೀವಿ, ಏನ್ ತೊಂದ್ರೆ ಅಷ್ಟೇ. ಮುಂದಿನ ಕ್ಷಣ ಇಲ್ಲೊಂದು ಫೋಟೋ ಹಾಕ್ಬಿಡೋಣ, ಅಲ್ಲಿ ಬಂದು ಒಂದು ಫೋಟೋ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು ಬಾಯ್ ಬಾಯ್. ಮೆಸೇಜ್ ಮಾಡ್ತೀನಿ ಸಾಕು. ನಾನಾ? ಲೆಟ್ ಯುವರ್ ಬೈಕ್ ಕಮ್ ಟು ದಟ್ ಪೊಸಿಷನ್ or how you want to do. Okay, bye bye. ಏನು ರೋಡ್ ಸಿಗ್ತಾವಪ್ಪ ಇಲ್ಲಿಂದ. ಫಸ್ಟು ಹೈವೇ ಕನೆಕ್ಟ್ ಆಗಬೇಕು, ಮುಂದೆ ನೋಡ್ಕೊಂಡು ಬಾರೋ. ಮೇನ್ ಇಲ್ಲೆಲ್ಲ ರೋಡ್ ಸೆನ್ಸೇ ಗೊತ್ತಿರೋಲ್ಲಪ್ಪ, ಎಲ್ಲಿ ಬೇಕಲ್ಲೇ ನಿಲ್ಸಿರ್ತಾರೆ. ಅದೇ
ಓಕೆ ಸ್ನೇಹಿತ, ಅಷ್ಟೇ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಸೊ ಈ ವರ್ಷದ ಒಂದು ಮೊದಲನೇದು ಸೋಲೋ ರೈಡ್, ಅಂದರೆ ಬೇಜಾನ್ ಬೇರೆ ಕಡೆ ಎಲ್ಲ ಹೋಗಿದ್ದೀನಿ ಚಿಕ್ಕದು, ಅಂದರೆ ಇದು ಸ್ವಲ್ಪ ಲಾಂಗ್ ಅಲ್ಲ, ಅಂದರೆ ಆಲ್ಮೋಸ್ಟ್ ಇದೆ ಎಷ್ಟು ಒಂದು 50 ಕಿಲೋಮೀಟರ್ಸ್ ಇದೆ ನಮ್ಮ ಮನೆಯಿಂದ. ಸೊ ಓಕೆ, ಈಗಿದ್ರು ಹೈವೇ ಸಿಕ್ತು. ಸೊ ಇವಾಗ ಇಲ್ಲಿಂದ ಗಾಡಿ ಚಚ್ಕೊಂಡು ಹೋಗ್ತಾ ಇರೋದಷ್ಟೇ. ಹೇಗೆ ಪೆಟ್ರೋಲ್ ಇದೆ, ಒಂದೇ ಪಾಯಿಂಟ್ ಕಡಿಮೆ ಆಗಿರೋದಷ್ಟೇ. ಇಲ್ಲಿಂದ ಚಚ್ಕೊಂಡು ಹೋದ್ರೆ 2 ಅವರಲ್ಲಿ ನಾನು ಮನೆ ಓಕೆ ಸ್ನೇಹಿತರೆ, ಬಾಯ್ ಬಾಯ್. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹಾಗೆ ಎಲ್ಲರಿಗೂ ಶೇರ್ ಮಾಡಿ.